ತೊಂಬತ್ತಾರರಲ್ಲಿ ಯಾರು ಮರೆದಿರೋಂಥ ಒಂದು ದುರ್ಘಟನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಮ್ಮ ಏರಿಯಾದಲ್ಲಿ ಈ ಥರ ಅನಾಹುತಗಳು ನಾವು ಯಾವತ್ತೂ ನೋಡಿಲ್ಲ. ಹಾಗಾಗಿ ಓದೋ ಮಕ್ಕಳು ಅವರು 21-22 ವರ್ಷದ ಹುಡುಗಿರು, ತುಂಬ ಒಳ್ಳೆ ಮಕ್ಕಳು, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಗಳು, ಕಷ್ಟಪಟ್ಟು ಶ್ರಮಪಟ್ಟು ಅವರ ಅಪ್ಪ ಐರನ್ ಮಾಡಿ ಜೀವನ ಸಾಗಿಸ್ತಾ ಇದ್ದಂಥ ಕುಟುಂಬ. ಇವತ್ತಿನ ದಿನದಲ್ಲಿ ಯಾರಾದರೂ ಹೇಳಿ ಈ ಥರ ಅಕ್ಕಪಕ್ಕ ಮನೆಯವರಿದ್ದಾಗ ಈ ಥರ ಅನಾಹುತ ಆದಾಗ 108 ಕತೆಗಳು ಕಟ್ತಾರೆ. ಈ ಮನೆಗೆ ಪಾಪ ಒಂದೇ ಒಂದು ಕೆಟ್ಟ ಮಾತು ಒಬ್ಬರ ಕೈಲೂ ಬಂದಿಲ್ಲ 3 ದಿನದಿಂದ. ಹಾಗಾಗಿ ತುಂಬ ಒಳ್ಳೆ ಜನ 25-30 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಿದ್ದಾರೆ. ತುಂಬ ಚಿಕ್ಕ ಮನೆ, ಹಾಗೆ ಬಡವರು ಒಂದು ಸಂಸಾರ ಯಾವ ರೀತಿ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಈಗಾಗಲೇ ಮನೆ ನೋಡಿದರೆ. ಇವತ್ತು 8 ದಿನದಲ್ಲಿ ಅವ್ರು ಊರಿಗೆ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಕಡೂರು ಅಂತ ಮದುವೆ ಮುಗಿಸ್ಕೊ ಬಂದು ಭಾನುವಾರ ಸಂಜೆ ಮಲಗಿದ್ದಾರೆ. ಸೋಮವಾರನೂ ಮಕ್ಕಳು ಕಾಲೇಜ್ಗೆ ಹೋಗಿ ಸೋಮವಾರ ನೈಟು ಗ್ಯಾಸ್ ಲೀಕ್ ಆಗಿ 4 ಜನನೂ ಮಲಗಿತ್ತವೆ, ಒಂದು ಹಸುನುಗಿದ್ದಾರೆ. ಇದು ಯಾರ ಮನೆಗಳಲ್ಲೂ ಆಗಬಾರ್ದು. ನಾವು ಮಹಿಳೆಯರು ಎಷ್ಟೇ ಕಷ್ಟ ಇದ್ದರೂ ದಯವಿಟ್ಟು ನಾನು ಎಲ್ಲರೂ ಪರವಾಗಿ ಮನವಿ ಮಾಡ್ಕೊಳ್ಳೋದು ಇಷ್ಟ, ಈ ಥರ ದುರ್ಘಟನೆಗಳಿಗೆ ನಾವು ಹೆಂಗಸ್ರೆ ಎಲ್ಲ ಒಂದು ಕಡೆ ಕಾರಣ ಆಗ್ಬಿಡ್ತೀವಿ. ದಯವಿಟ್ಟು ಗ್ಯಾಸ್ ಬಗ್ಗೆ ಈ ಧಾರಾವಾಹಿ ಮೊಬೈಲ್ ನೋಡ್ಕೊಂಡು ನಾವು ಗ್ಯಾಸ್ ಬಗ್ಗೆ ಕೇರ್ಲೆಸ್ ಆಗಿ ನಾವು ಜೀವನ ಮಾಡ್ತಾಯಿದ್ದೀವಿ. ಈ ಒಂದು ದುರ್ಘಟನೆ ನಮಗೆಲ್ಲ ಮಾದರಿಯಾಗೈತೆ. 4 ಜನ ಅವರು ಪ್ರಾಣ ತ್ಯಾಗ ಮಾಡಿರೋದು ನಮಗೆ ಮುಂದಿನ ದಿನಗಳಲ್ಲಿ ಪಾಠ. ಅದು ಪ್ರತಿಯೊಬ್ಬರು ಮನೆಗಳು ಚಿಕ್ಕದೇ, ನಾವೆಲ್ಲ ಚಿಕ್ಕ ಮನೆಯಿಂದನೇ ದೊಡ್ಡ ಮನೆ ಆಗಿರೋದು. ಹಾಗೆ ಜೀವ ಇದ್ದರೆ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು. ಇವತ್ತು 4 ಜನನೂ ತೀರೋಗಿದ್ದಾರೆ ಅಂದರೆ ನಾವು ತುಂಬ ನಮ್ಮ ವಾರ್ಡಲ್ಲಿ ತುಂಬ ಅನ್ಯಾಯ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ನಾವು ರಾತ್ರಿ ಮಲಗಬೇಕಾದ್ರೆ ಆದಷ್ಟು ಗ್ಯಾಸ್ ಆಫ್ ಮಾಡಿ ಮಲ್ಕೊಳ್ಳಿ. ಏನೇ ಕಷ್ಟ ಇದ್ರೂ ಪರವಾಗಿಲ್ಲ, ಸೀರಿಯಲ್ಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ನಾವು ಅಡುಗೆ ಮನೆಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಈ ನಮ್ಮ ಒಂದು ಎಲ್ಲ ಜನರಿಗೂ ಒಂದು ಸಂದೇಶ. ಇದೊಂದು ದುರ್ಘಟನೆ ಆಗಿರೋದು. ಮುಖ್ಯಮಂತ್ರಿಗಳು ಅವರು ನಾವಂತ ಇದ್ವಿ, ಯಾರೂ ಇಲ್ಲ ಮನೇಲಿ ಅಂದರೂ ಅವರು ನನ್ನ ಮನೆನಾದರೂ ನೋಡ್ತೀನಿ ಅಂತ ಅವರು ತುಂಬ ಒಂದು ಜವಾಬ್ದಾರಿಯುತವಾಗಿ ಬಂದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಅವ್ರದ್ದು ಎಲ್ಲ 2:30-3 ಗಂಟೆ ಆಯಿತು. ಅವ್ರದ್ದೆಲ್ಲ ಎಲ್ಲ ಮಾಡಿ ಯಾವುದೇ ರೀತಿ ಆರೋಗ್ಯದಲ್ಲಿ ಯಾವ ರೀತಿ ಅವರು ಹಸುನುಗಿದ್ದಾರೆ ಅನ್ನೋ ಪರೀಕ್ಷೆ ಪ್ರತಿಯೊಂದು ಮಾಡಿ ಅವರ ಚಿಕ್ಕಮಂಗ್ಳೂರಲ್ಲಿ ಕಳಿಸ್ಕೊಟ್ರು ನಮ್ಮ ಮನೆಯವರು. 4 ಬಾಡಿನೂ ಕಳಿಸಿದಾಗ ಕಣ್ಣಲ್ಲಿ ರಕ್ತ ಬರ್ತಾಯಿತ್ತು. 4 ಬಾಡಿನೂ ಅಲ್ಲಿ 2:30-3 ಗಂಟೆಗೆ ಹೋಗಿ ತಲುಪಿದೆ. 6 ಗಂಟೆ 7 ಗಂಟೆಗೆಲ್ಲ ಅವರು ಅಂತ್ಯಕ್ರಿಯೆ ಮುಗಿಸಿ ಸಿದ್ದರಾಮಯ್ಯನವ್ರು ನಮ್ಮನ್ನು ನೋಡೋಕೆ ಬರ್ತಾ ಇದ್ದಾರೆ ಅಂತ ಅಲ್ಲಿರೋಂಥ ಅಪ್ಪ ಅಮ್ಮ, ಕುಮಾರನ ಅಪ್ಪ ಅಮ್ಮ, ಅತ್ತೆ ಮಾವ, ಅಕ್ಕ ತಂಗಿರು, ಅಣ್ಣ ತಮ್ಮ ಎಲ್ಲರೂ ಬಂದಿದ್ದಾರೆ. ಇವತ್ತು ಒಂದು ಕುಟುಂಬದಲ್ಲಿ 4 ಜನ ಜೀವ ತೆತ್ತಿದ್ದಾರೆ ಅಂದರೆ ಅದು ನಾವು ಮನುಕುಲದಲ್ಲಿ ಮರೆದಾಗಂತಹ ಘಟನೆ. ಪ್ರತಿಯೊಬ್ಬರು ನಾವು ಗ್ಯಾಸ್ ಬಗ್ಗೆ ದಯವಿಟ್ಟು ಮುಂದಿನ ದಿನಗಳಲ್ಲೇ ಎಚ್ಚರಿಕೆ ತಗೋಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ MLA ಅವರು ಅದೇ ರೀತಿ ಹೇಳಿದ್ದಾರೆ, ಏನು ಸಹಾಯಧನ ನಾವು ಕೊಡಬೇಕು, ಕಡು ಬಡವರು ಎಲ್ಲ ರೈತಾಪಿ ಜನಗಳು. ಹಾಗೆ ಮುಂದಿಂದು ಏನೇ ಅವರು ಸಹಾಯ ಕೊಟ್ಟರು ಯಾರು ಕುಟುಂಬದಲ್ಲಿ ಕಲಹ ಮಾಡ್ಕೊಳ್ದೇ ಎಲ್ಲ ಅನುಸರಿಸ್ಕೊಂಡು, ಈಗ ಅವ್ರು ಕುಮಾರಣ್ಣವರೇ ಇವ್ರ ಜವಾಬ್ದಾರಿ ಎಲ್ಲ ತಗೊಂಡಿದ್ರು. ಹಾಗೆ ಅವರು ಏನು ಅವ್ರನ್ನ ತಂದ್ಕೊಡೋಕ್ಕಾಗಲ್ಲ. ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು, ನಾವಾಗಿರ್ಬೋದು, ತಮ್ಮ MLA ಆಗಿರ್ಬೋದು, ನಮ್ಮ ಕೈಲಿ ಸರ್ಕಾರದ ವತಿಯಿಂದ ಏನು ಸಹಾಯ ಮಾಡ್ಬೋದು ಅದನ್ನು ಮಾಡ್ತಾಯಿದ್ದಾರೆ.